ಪ್ರೀತಿಯ ಅಂತಿಮ BA ವಿದ್ಯಾರ್ಥಿನಿಯರೇ, ಈಗ ನಾನು ಅಂದರೆ ಡಾಕ್ಟರ್ ಶ್ರೀನಿವಾಸಯ್ಯ KN ಮತ್ತು ನನ್ನ ಸಹಪಾಠಿಯಾದಂಥ ಜಿಯಾವಲ ಸರ್ ಅವರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಸ್ತುತ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದು, ನಿಮಗೆ ಅನುಕೂಲಕರವಾಗುವ ರೀತಿಯಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಪಠ್ಯಾನುಕ್ರಮದಂತೆ ನಿಮಗೆ ಫೈನಲ್ ಇಯರ್ ಡಿಗ್ರಿಗೆ ಈ ಸೆಮಿಸ್ಟ್ರು ಸಹ ನಿಮಗೆ 2 ಪೇಪರ್ ಇರುತ್ತೆ. ಒಂದು HRMS, ನಮ್ಮ ಆಪ್ಷನಲ್ ಪೇಪರ್ ಅಂತ ಕರ್ನಾಟಕ ಎಕಾನಮಿ 2ನೇ ಆಪ್ಷನ್ ಪೇಪರ್ ಆಗಿರುತ್ತೆ. ಈ ಆಪ್ಷನ್ ಪೇಪರಲ್ಲಿ 5 ಅಧ್ಯಯನಗಳಿದ್ದು, ಈ 5 ಅಧ್ಯಯನಗಳಲ್ಲಿ ಈಗಾಗಲೇ ನಿಮಗೆ 3 ಅಧ್ಯಯನಗಳನ್ನು ಆನ್ಲೈನ್ ತರಗತಿಯಲ್ಲಿ ಮುಗಿಸ್ಕೊಟ್ಟಿದ್ದೀವಿ. 4ನೇ ಅಧ್ಯಯನವಂಥ ಕೈಗಾರಿಕೆ ಮತ್ತು ತೃತೀಯ ವಲಯ ಇಂಡಸ್ಟ್ರಿಯಲ್ ಆ್ಯಂಡ್ ಸರ್ವಿಸ್ ಸೆಕ್ಟರ್ನಲ್ಲಿ 45ನೇ ಸೆಷನ್ನು ಎನರ್ಜಿ ಸೆಕ್ಟರ್ ಇನ್ ಕರ್ನಾಟಕದಲ್ಲಿ ವಿದ್ಯುತ್ ಶಕ್ತಿ ವಲಯ. ಈ ಕರ್ನಾಟಕದಲ್ಲಿ ವಿದ್ಯುತ್ ಶಕ್ತಿ ವಲಯ ಕರ್ನಾಟಕದ ಆರ್ಥಿಕ ವ್ಯವಸ್ಥೆಯಲ್ಲಿ ಅಥವಾ ಕರ್ನಾಟಕದ ಆರ್ಥಿಕ ಅಭಿವೃದ್ಧಿಯಲ್ಲಿ ಹೇಗೆ ಪ್ರಮುಖ ಪಾತ್ರ ವಹಿಸುತ್ತೆ, ಯಾವ ರೀತಿ ವಿದ್ಯುತ್ ಶಕ್ತಿ ಕಾರ್ಯಚಟುವಟಿಕೆ ನಡೆಸ್ತಾ ಇದೆ ಎಂಬುದರ ಬಗ್ಗೆ ನಾವು ಈ ಸೆಷನ್ನಲ್ಲಿ ಸವಿಸ್ತಾರವಾಗಿ ನಾವು ತಿಳ್ಕೊಂಡು. ಓಕೆ ವಿದ್ಯಾರ್ಥಿಗಳೇ, ಶಕ್ತಿ ಸಂಪನ್ಮೂಲಗಳಲ್ಲಿ ಅಥವಾ ಸಂಪನ್ಮೂಲ ಅಂದರೆ ವಿದ್ಯುತ್ ಶಕ್ತಿಯು ಒಂದು ಶಕ್ತಿ ಸಂಪನ್ಮೂಲದಿಂದ ಪ್ರಮುಖವಾದಂಥ ಒಂದು ಅಂಶವಾಗಿದೆ. ಯಾವುದೇ ರಾಜ್ಯ ಅಥವಾ ದೇಶ ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕಾದರೆ ಈ ವಿದ್ಯುತ್ ಶಕ್ತಿ ಅಥವಾ ಎನರ್ಜಿ ಅತ್ಯಂತ ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ. ಇತ್ತೀಚಿನ ದಿನಗಳಲ್ಲಿ ವಿದ್ಯುತ್ ಶಕ್ತಿವಿಲ್ಲದೆ ಯಾವುದೇ ಚಟುವಟಿಕೆಗಳು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯವಿಲ್ಲ ಅಥವಾ ಯಾವುದೇ ಚಟುವಟಿಕೆ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ ಎಂಬ ರೀತಿಯಲ್ಲಿ ಅದು ಅಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಒಟ್ಟಾರೆಯಾಗಿ ಕರ್ನಾಟಕದ ಆರ್ಥಿಕ ವ್ಯವಸ್ಥೆಯನ್ನು ನಾವು 3 ರೀತಿ ಮಾಡ್ತೀವಿ. ಒಂದು ಪ್ರಾಥಮಿಕ ವಲಯ, ದ್ವಿತೀಯ ವಲಯ ಮತ್ತು ತೃತೀಯ ವಲಯ. ಪ್ರಾಥಮಿಕ ವಲಯ ಕೃಷಿಗೆ ಸಂಬಂಧಪಟ್ಟ ಚಟುವಟಿಕೆಗಳು, ಕೃಷಿ ಚಟುವಟಿಕೆಗಳನ್ನು ನಡೆಸಬೇಕಾದ್ರೆ ಉದಾಹರಣೆಗೆ ಬೋರ್ವೆಲ್ಲಲ್ಲಿ ನೀರು ಎತ್ತುವುದಾಗಲಿ, ಬಾವಿಯಿಂದ ನೀರು ಎತ್ತುವುದಾಗಲಿ, ಇರಿಗೇಷನ್ ಫೆಸಿಲಿಟಿಗಾಗಲಿ, ಡ್ರಿಪ್ಪಿಂಗ್ ಆಗಲಿ, ಎಲ್ಲದಕ್ಕೂ ವಿದ್ಯುತ್ ಶಕ್ತಿ ಇಲ್ಲದೆ ಆ ಕೃಷಿ ಚಟುವಟಿಕೆಗಳು ನಡೆಯೋದಕ್ಕೆ ಸಾಧ್ಯವಾಗಲ್ಲ. ಅದೇ ರೀತಿ ಕೈಗಾರಿಕಾ ವಲಯಕ್ಕೆ ಬಂದಾಗ ಸಣ್ಣ ಪ್ರಮಾಣದ ಕೈಗಾರಿಕೆಯಿಂದ ಬೃಹತ್ ಪ್ರಮಾಣದ ಕೈಗಾರಿಕೆಗಳವರೆಗೂ ಎಲ್ಲದರಲ್ಲೂ ವಿದ್ಯುತ್ ಶಕ್ತಿ ಕ್ವಾಲಿಟಿ ಇಲ್ಲ ಅಥವಾ ವಿದ್ಯುತ್ ಶಕ್ತಿ ಇಲ್ಲ ಅಂದರೆ ಆ ಚಟುವಟಿಕೆ ಸಂಪೂರ್ಣವಾಗಿ ನಿಂತು ಹೋಗುತ್ತೆ. ಓಕೆ, ತೃತೀಯ ವಲಯವೂ ಸಹ ಅದನ್ನು ಅವಲಂಬನೆಯಿಂದ ಹೊರತಾಗಿಲ್ಲ ಎಂಬುದಷ್ಟು ಸಾಬೀತುಪಡಿಸ್ಕೊಳ್ತಾ ಇದೆ. ಅಂದರೆ ಶಿಕ್ಷಣ, ಆರೋಗ್ಯ, ನೈರ್ಮಲ್ಯೀಕರಣ, ಸಾರಿಗೆ, ಸಂಪರ್ಕ, ವಿಜ್ಞಾನ, ತಂತ್ರಜ್ಞಾನ, ಇನ್ಕ್ಲೂಡಿಂಗ್ ಗೃಹ ಅಂದರೆ ಮನೆ ಚಟುವಟಿಕೆಗಳು ನಡೀಬೇಕಾದ್ರೂ ಸಹ ಅಡುಗೆ ಮಾಡಿಯಿಂದ ಹಿಡಿದು ನೀರಿನಿಂದ ಹಿಡಿದು ಎಲ್ಲವೂ ವಿದ್ಯುತ್ ಇಲ್ಲದೆ ಯಾವುದೇ ಚಟುವಟಿಕೆ ನಡೆಯೋದಕ್ಕೆ ಸಾಧ್ಯವಿಲ್ಲ ಎಂಬ ರೀತಿಯಲ್ಲಿ ಈ ವಿದ್ಯುತ್ ಶಕ್ತಿ ವಲಯ ಅತ್ಯಂತ ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ ಎಂದರೆ ತಪ್ಪಾಗಲಾರದು. ಅದರಿಂದಾಗಿ ಇದನ್ನು ಶಕ್ತಿ ಸಂಪನ್ಮೂಲ ಅಂತ ಕೂಡ ಕರೀತಾರೆ. ಏನಂದರೆ ಎನರ್ಜಿ ರಿಸೋರ್ಸ್ ಎಂಬುದಾಗಿ ಇದನ್ನು ಕರೀತಾರೆ. ಓಕೆ, ಕರ್ನಾಟಕದಲ್ಲಿ ನಾನು ಈಗಾಗಲೇ ಹೇಳ್ದಂಗೆ ಕೃಷಿ ಮತ್ತು ಕೈಗಾರಿಕೆ ಅಲ್ಲದೆ ತೃತೀಯ ವಲಯದಲ್ಲೂ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾ ಇದೆ. ನೋಡಿ, ಕರ್ನಾಟಕ ರಾಜ್ಯದಲ್ಲಿ 2011ರ ಜನಗಣತಿ ಪ್ರಕಾರ 52,000 ದಶಲಕ್ಷ ಟನ್ನಷ್ಟು ಬೇಡಿಕೆ ಇದ್ದಿದ್ದು, ಉತ್ಪಾದನೆ ಪ್ರಮಾಣ 47,000 ದಶಲಕ್ಷ ಘಟಕಗಳಷ್ಟು ಉತ್ಪಾದನೆ ಆಗ್ತಾ ಇದೆ. ಈ ವಿದ್ಯುತ್ ಶಕ್ತಿಯು ಬೇಡಿಕೆಗೆ ತಕ್ಕಂತೆ ಪೂರೈಕೆ ಮಾಡುವುದರಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತವೆ. ಓಕೆ, ಹಾಗಾದರೆ ವಿದ್ಯುತ್ ಶಕ್ತಿ ಕರ್ನಾಟಕದ ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವ ರೀತಿ ತನ್ನ ಪ್ರಾಮುಖ್ಯತೆಯನ್ನು ಅಥವಾ ಪಾತ್ರವನ್ನು ವಹಿಸುತ್ತೆ ಅಥವಾ ಅದರ ಮಹತ್ವ ಏನು ಎಂಬುದನ್ನು ನಾವು ಒಂದೊಂದನ್ನಾಗಿ ತಿಳ್ಕೊಳ್ಳೋಣ. ನಂತರ ಅದರ ಸಮಸ್ಯೆಗಳನ್ನು ಸಹ ತಿಳ್ಕೊಂಡು ಅದರ ಸುಧಾರಣೆಗಳನ್ನು ಸಹ ತಿಳ್ಕೊಳ್ಳೋಣ. ಓಕೆ, ಈಗ ಇಂಟ್ರೊಡಕ್ಷನ್ ಆಫ್ ದಿ ಎನರ್ಜಿ ಸೆಕ್ಟರ್ ಇನ್ ಕರ್ನಾಟಕ. ದ ಎನರ್ಜಿ ಸೆಕ್ಟರ್ ಹ್ಯಾಸ್ ಬೀನ್ ಇಂಪಾರ್ಟೆಂಟ್ ಡ್ರೈವರ್ ಆಫ್ ಇಂಡಸ್ಟ್ರಿಯಲ್ ಆ್ಯಂಡ್ ಅಗ್ರಿಕಲ್ಚರ್ ಗ್ರೋತ್. In the modern days, any of the economic sector activities cannot move without energy. You know, understood? The energy sector has been an important driver of industrial and agriculture growth. In the modern days, any of the economic sector activities cannot move without energy. In other words, the whole economic development process mainly depend on energy sector. The energy is classified as renewable energy and non-renewable energy. The southern India state as Karnataka is now a renewable energy leader. Over the last few years, the total energy production in the state of Karnataka as 31/12/2020 30,208.96 megawatts are produced. Okay, this is the introduction of the energy sector in Karnataka.
ಓಕೆ, ಕನ್ನಡದಲ್ಲಿ ಇದರ ಪೀಠಿಕೆಯನ್ನು ತಿಳ್ಕೋಬೇಕಾದ್ರೆ ವಿದ್ಯುತ್ ಶಕ್ತಿ ವಲಯವು ಕೈಗಾರಿಕೆ ಮತ್ತು ಕೃಷಿ ಅಭಿವೃದ್ಧಿಯಲ್ಲಿ ಪ್ರಮುಖ ಚಾಲನಾ ಶಕ್ತಿಯಾಗಿದೆ. ಆಧುನಿಕ ಯುಗದಲ್ಲಿ ವಿದ್ಯುತ್ ಶಕ್ತಿಯ ಸಹಾಯವಿಲ್ಲದೆ ಆರ್ಥಿಕತೆಯ ಯಾವ ಕ್ಷೇತ್ರದ ಚಟುವಟಿಕೆಯನ್ನು ಮುನ್ನಡೆಸಲು ಸಾಧ್ಯವಿಲ್ಲ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಇಡೀ ಆರ್ಥಿಕ ಅಭಿವೃದ್ಧಿ ಪ್ರಕ್ರಿಯೆಯು ಮುಖ್ಯವಾಗಿ ವಿದ್ಯುತ್ ಶಕ್ತಿ ವಲಯವನ್ನೇ ಅವಲಂಬಿಸಿದೆ. ವಿದ್ಯುತ್ ಶಕ್ತಿಯನ್ನು ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ವಲಯಗಳು ಎಂಬುದು ವಿಂಗಡಿಸಲಾಗುತ್ತದೆ. ಈಗ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ರಾಜ್ಯವು ನವೀಕರಿಸಬಹುದಾದ ವಿದ್ಯುತ್ ಶಕ್ತಿ ಉತ್ಪಾದನೆಯ ನಾಯಕನಾಗಿದೆ. ದಿನಾಂಕ 31/12/2020 ವೇಳೆಗೆ ಕರ್ನಾಟಕ ರಾಜ್ಯದಲ್ಲಿ ನವೀಕರಿಸಲಾದ ಒಟ್ಟು ವಿದ್ಯುತ್ ಶಕ್ತಿ ಉತ್ಪಾದನೆ 30,208.96 ಮೆಗಾವ್ಯಾಟ್ಗಳಷ್ಟು ಉತ್ಪಾದನೆ ಮಾಡ್ತಾ ಇದೆ ಅಥವಾ ಆಗಿತ್ತು. ಓಕೆ, ಇದಕ್ಕೆ ವಿದ್ಯುತ್ ಶಕ್ತಿ ವಲಯಕ್ಕೆ ಸಂಬಂಧಪಟ್ಟಂಥ ನಿಮ್ಮ ಪಠ್ಯಾನುಕ್ರಮದ ಪೀಠಿಕೆ. ನಾನು ಈ ಫಸ್ಟಲ್ಲಿ ಇಂಟ್ರೊಡಕ್ಷನ್ ಜನರಲ್ ಆಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ಅದು ಕೂಡ ನೀವು ಬರೀಬೋದು. ಓಕೆ, ಇದರ ಮಹತ್ವವನ್ನು ತಿಳ್ಕೊಳ್ಬೇಕಂದ್ರೆ ಇಂಪಾರ್ಟೆನ್ಸ್ ಆಫ್ ದಿ ಎನರ್ಜಿ ಸೆಕ್ಟರ್. ದ ಫಾಲೋಯಿಂಗ್ ಪಾಯಿಂಟ್ಸ್ ಕ್ಲಿಯರ್ಲಿ ಎಕ್ಸ್ಪ್ಲೇನ್ ದ ಗ್ರೇಸ್ ಆಫ್ ಎನರ್ಜಿ ಇನ್ ದ ಎಕನಾಮಿಕ್ ಲೈಫ್ ಆಫ್ ಅವರ್ ಸ್ಟೇಟ್. Okay, for example, agriculture development, domestic uses, industrial development, increase in employment opportunity, development indicator, overall development. Okay, this is the importance of the energy sector. Okay, without energy, these activities are not developed. ಅಂದರೆ ಈ ಕೆಳಗಿನ ಅಂಶಗಳು ರಾಜ್ಯದಲ್ಲಿ ವಿದ್ಯುತ್ ಶಕ್ತಿಯು ಆರ್ಥಿಕ ವ್ಯವಸ್ಥೆಯಲ್ಲಿ ಹೇಗೆ ಪ್ರಮುಖ ಪಾತ್ರ ವಹಿಸ್ತಾ ಇದೆ ಎಂಬ ಅಂಶಗಳನ್ನು ತಿಳಿಸ್ಕೊಡುತ್ತೆ. ಫಸ್ಟ್ ಪಾಯಿಂಟು ಕೃಷಿ ಅಭಿವೃದ್ಧಿ. ನಾನು ಈಗಾಗಲೇ ಪೀಠಿಕೆನಲ್ಲಿ ಹೇಳ್ಬಿಟ್ಟಿದ್ದೀನಿ, ನೀವೇ ಓನಾಗಿ ಕೂಡ ಬರೀಬೋದು. ವಿದ್ಯುತ್ ಶಕ್ತಿ ಇಲ್ಲದೆ ಅಥವಾ ವಿದ್ಯುತ್ ಶಕ್ತಿಯ ಪಾತ್ರವಿಲ್ಲದೆ ಕೃಷಿ ಚಟುವಟಿಕೆ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಎಲ್ಲ ಕೃಷಿ ಚಟುವಟಿಕೆಗಳು ಸಹ ಅವಲಂಬನೆ ಆಗಿರೋದು ವಿದ್ಯುತ್ತಿನ ಮೇಲೆ. ಯಾಕಂದರೆ ಕೊಳವೆ ಬಾವಿಯಿಂದ ನೀರನ್ನು ಹೊರ ತೆಗೆಯಲು, ಬಾವಿನಿಂದ ಯಂತ್ರಗಳ ಮೂಲಕ ಹೊರ ತೆಗೆಯಲು, ಮತ್ತು ಡ್ರಿಪ್ಪಿಂಗ್ ಇರಿಗೇಷನ್ನು, ಸ್ಟ್ರಿಪ್ಪಿಂಗ್ ಇರಿಗೇಷನ್ನು, ಹಲವಾರು ರೀತಿಯಾದಂತಹದ್ದು ಇವಾಗ ಈ ಕೃಷಿ ಸಂಪೂರ್ಣವಾಗಿ ಕಟಾವು ಮಾಡೋದು ಎಲ್ಲವೂ ಕೃಷಿಯು ಯಾವುದರ ಮೇಲೆ ಅವಲಂಬನೆ ಆಗಿದೆ ಅಂದರೆ ವಿದ್ಯುತ್ ಶಕ್ತಿ ಮೇಲೆ. ಆದ್ದರಿಂದಾಗಿ ವಿದ್ಯುತ್ ಶಕ್ತಿಯು ತುಂಬ ಕೃಷಿ ಅಭಿವೃದ್ಧಿಯಲ್ಲಿ ಪ್ರಮುಖವಾದಂಥ ಪಾತ್ರ ವಹಿಸುತ್ತದೆ. ಓಕೆ, ಎರಡನೇ ಪಾಯಿಂಟ್ ಗೃಹೋಪಯೋಗ. ವಿದ್ಯುತ್ ಶಕ್ತಿ ಹೇಗಾಗಿದೆ ಅಂದರೆ ವಿದ್ಯುತ್ ಇಲ್ಲದೆ ಗೃಹ ಚಟುವಟಿಕೆಗಳು ನಡೆಯೋದೇ ಇಲ್ಲ. ಒಂದಿನ ಕರೆಂಟ್ ನೈಟ್ ಇಲ್ಲ ಅಂದರೆ UPS ಇಲ್ಲ ಅಂದರೆ ನಿದ್ದೆನೂ ಬರಲ್ಲ, ಊಟನೂ ಇರಲ್ಲ, ನೀರು ಇರಲ್ಲ. ಅದರಿಂದಾಗಿ ಈ ವಿದ್ಯುತ್ ಶಕ್ತಿ ಎಂಬುದು ಗೃಹ ಚಟುವಟಿಕೆ ಅಂದರೆ ಮನೆ ನಡಿಬೇಕಾದರೆ ಬೆಳಗ್ಗೆಯಿಂದ ರಾತ್ರಿ ಮಲಗುವವರೆಗೂ ಎಲ್ಲ ಚಟುವಟಿಕೆಗಳಿಗೆ, ನೀರಾಗಲಿ, ಅಡುಗೆ ಮಾಡೋದಕ್ಕಾಗಲಿ, ಮತ್ತು ಕುಡಿಯೋ ನೀರಿಗಾಗಲಿ, ಬಟ್ಟೆ ಒಗೆಯೋದಾಗಲಿ ಎಲ್ಲವೂ ಸಹ ಯಾವುದನ್ನು ಅವಲಂಬನೆ ಆಗಿದೆ ವಿದ್ಯುತ್. ಅದರಿಂದಾಗಿ ವಿದ್ಯುತ್ ಶಕ್ತಿಯು ಗೃಹ ಉಪಯೋಗಕ್ಕೆ ಅತ್ಯಂತ ಪ್ರಮುಖವಾದಂಥ ಮಹತ್ವವನ್ನು ವಹಿಸುತ್ತದೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಕೈಗಾರಿಕಾ ಅಭಿವೃದ್ಧಿ. ವಿದ್ಯುತ್ ಶಕ್ತಿ ಅಂದರೆ ಕೈಗಾರಿಕೆ ಅಂದರೆ ವಿದ್ಯುತ್ ಶಕ್ತಿ. ವಿದ್ಯುತ್ ಶಕ್ತಿ ಇಲ್ಲದೆ ಯಾವುದೇ ಕೈಗಾರಿಕೆಯು ಅಭಿವೃದ್ಧಿ ಆಗೋದಕ್ಕೆ ಅಥವಾ ಉತ್ಪಾದನೆ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಅದು ಸಣ್ಣ ಕೈಗಾರಿಕೆ ಆಗಿರ್ಬೋದು, ಬೃಹತ್ ಪ್ರಮಾಣದ ಕೈಗಾರಿಕೆ ಆಗ್ಬೋದು. ಎಲ್ಲ ಕೈಗಾರಿಕೆಗಳು ಸಹ ಅಭಿವೃದ್ಧಿಯನ್ನು ಸಾಧಿಸಬೇಕಾದರೆ ಒಂದು ಸಣ್ಣ ಗುಂಡು ಸೂಜಿಯಿಂದ ಹಿಡಿದು ಬೃಹತ್ ಪ್ರಮಾಣದ ಯಂತ್ರೋಪಕರಣಗಳ ತಯಾರಿಕೆ ಮಾಡುವವರೆಗೂ ಅಲ್ಲಿ ವಿದ್ಯುತ್ ಶಕ್ತಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ. ವಿದ್ಯುತ್ ಶಕ್ತಿ ಇಲ್ಲದ್ರೆ ಯಾವುದೇ ಚಟುವಟಿಕೆಗಳು ನಡೆಯೋದಕ್ಕೆ ಸಾಧ್ಯ. ಓಕೆ, ನೆಕ್ಸ್ಟ್ ಪಾಯಿಂಟ್ ಉದ್ಯೋಗಾವಕಾಶಗಳ ಹೆಚ್ಚಳ. ನೋಡಿ, ಯಾವಾಗ ವಿದ್ಯುತ್ ಶಕ್ತಿಗೆ ಹೆಚ್ಚು ಮಹತ್ವ ಎಲ್ಲ ಕ್ಷೇತ್ರದಲ್ಲಿ ಬರ್ತಾ ಇದೆಯೋ, ಅದು ಕೃಷಿ ಕ್ಷೇತ್ರ ಆಗಿರ್ಬೋದು, ಕೈಗಾರಿಕಾ ಕ್ಷೇತ್ರ ಆಗಿರ್ಬೋದು, ಗೃಹ ಉಪಯೋಗ ಕ್ಷೇತ್ರ, ಎಲ್ಲ ಕ್ಷೇತ್ರದಲ್ಲಿ ಯಾವಾಗ ಅದರ ಮಹತ್ವ ಪಡಿತಾ ಇದೆಯೋ ಅದಕ್ಕೆ ಪೂರೈಕೆ ಮಾಡಿಕೊಳ್ಳೋದಕ್ಕಾಗಿ ವಿದ್ಯುತ್ತನ್ನು ಹೆಚ್ಚೆಚ್ಚು ಉತ್ಪಾದನೆ ಮಾಡಬೇಕಾಗ್ತದೆ. ಯಾವಾಗ ವಿದ್ಯುತ್ತನ್ನು ಹೆಚ್ಚೆಚ್ಚು ಉತ್ಪಾದನೆ ಮಾಡ್ತದೋ ಆಗ ಜನರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡಿಕೊಡ್ತದೆ. ಉದಾಹರಣೆಗೆ ಬೆಸ್ಕಾಮ್ ಆಗ್ಬೋದು, ಮೆಸ್ಕಾಮ್ ಆಗ್ಬೋದು, KEB ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ ಕರ್ನಾಟಕದಲ್ಲಿ, ಅದರಲ್ಲಿ ಮೆಸ್ಕಾಮು, ಬೆಸ್ಕಾಮ್ ಅಂತ ಅನೇಕ ಇದ್ದಾವೆ. ಅಲ್ಲಿ ಲಕ್ಷಾಂತರ ಜನರಿಗೆ ಉದ್ಯೋಗಾವಕಾಶಗಳನ್ನು ಪೂರೈಸಿಕೊಡ್ತಾರೆ. ಓಕೆ, ನೆಕ್ಸ್ಟ್ ಅಭಿವೃದ್ಧಿಯ ಸೂಚಕ. ನೋಡಿ, ಇಲ್ಲಿ ನೋಡಿ, ವಿದ್ಯುತ್ ಶಕ್ತಿಯು ಮೇಲಿನ ಎಲ್ಲ ಕೃಷಿ, ಕೈಗಾರಿಕೆ ಮತ್ತು ಇತರೆ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ಪ್ರಮುಖ ಪಾತ್ರ ವಹಿಸುವುದರಿಂದ ಇದು ದಿಕ್ಸೂಚಿಯಾಗಿದೆ. ಅಂದರೆ ವೆಹಿಕಲ್ಗೆ ಡ್ರೈವರ್ ಇದ್ದಂಗೆ, ಅಂದರೆ ಅಭಿವೃದ್ಧಿಯ ಸೂಚಕ. ಇದಿಲ್ಲ ಅಂದರೆ ಅಭಿವೃದ್ಧಿಯು ಇಂಡಿಕೇಟ್ರೇ ಆಗೋದಕ್ಕೆ ಸಾಧ್ಯವೇ ಇಲ್ಲ.
ಲಾಸ್ಟ್ ಪಾಯಿಂಟು ಸರ್ವಾಂಗೀಣ ಅಭಿವೃದ್ಧಿ. ಇವಾಗ ಈ ವಿದ್ಯುತ್ ಶಕ್ತಿಯನ್ನು ಈ ಮೇಲಿನ ಅಂಶಗಳನ್ನು ಅಧ್ಯಯನ ಮಾಡಿದಾಗ ವಿದ್ಯುತ್ ಶಕ್ತಿಯಿಂದ ಕೃಷಿ ಅಭಿವೃದ್ಧಿ ಆಗುತ್ತೆ, ಕೈಗಾರಿಕೆ ಅಭಿವೃದ್ಧಿ ಆಗುತ್ತೆ, ಇತರೆ ಕ್ಷೇತ್ರದಂತಹ ಶಿಕ್ಷಣ, ಆರೋಗ್ಯ, ನೈರ್ಮಲ್ಯೀಕರಣ, ಸಾರಿಗೆ, ಸಂಪರ್ಕ ಇವೆಲ್ಲವೂ ಅಭಿವೃದ್ಧಿ ಆಗೋದರಿಂದ ಒಟ್ಟಾರೆಯಾಗಿ ರಾಜ್ಯ ಸರ್ವಾಂಗೀಣ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಸಾಧ್ಯವಾಗ್ತದೆ ಎಂದರೆ ತಪ್ಪಾಗಲಾರದು. ಇಷ್ಟು ವಿದ್ಯುತ್ ಶಕ್ತಿಯು ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವ ರೀತಿ ಪ್ರಮುಖವಾದಂತಹ ಮಹತ್ವ ಅಥವಾ ಪಾತ್ರ ವಹಿಸುತ್ತೆ ಎಂಬುದನ್ನು ತಿಳಿಸ್ಕೊಳ್ತದೆ. ಓಕೆ, ನೆಕ್ಸ್ಟ್ ಈ ವಿದ್ಯುತ್ ಶಕ್ತಿಯು ವಲಯವು ಹಲವಾರು ರೀತಿಯಾದಂತಹ ಮಹತ್ವವನ್ನು ಹೊಂದಿದ್ರೂ ಸಹ ಕೆಲವೊಂದು ಸಮಸ್ಯೆಗಳನ್ನು ಅಥವಾ ಟೀಕೆಗಳನ್ನು ಒಳಗೊಂಡಿದೆ. ಅಂಥ ಸಮಸ್ಯೆಗಳು ಅಥವಾ ಪ್ರಾಬ್ಲಮ್ಸ್ ಅಂದರೆ ದ ಫಾಲೋಯಿಂಗ್ ಆರ್ ದಿ ಪ್ರಾಬ್ಲಮ್ಸ್ ಫೇಸಿಂಗ್ ಬೈ ದ ಎನರ್ಜಿ ಸೆಕ್ಟರ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ. Okay, the first problem is scarcity of production. Second one, inefficient administration, scarcity of capital, delay in completion of projects, large scale corruption, delay in supply of machineries, conflict between environment and development. Okay, this is facing the problems of energy sector. ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಸಹ ವಿದ್ಯುತ್ ಶಕ್ತಿ ವಲಯವು ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾ ಇದ್ದರೂ ಸಹ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾವೆ. ಅಂತಹ ಸಮಸ್ಯೆಗಳೆಂದರೆ ಉತ್ಪಾದನೆಯ ಕೊರತೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕ್ಷೇತ್ರಗಳಿಗೂ ಸಹ ವಿದ್ಯುತ್ ಶಕ್ತಿ ಒಂಥರ ಟ್ಯಾನಿಕ್ ಇದ್ದಂಗೆ ಆಗೋಗಿದೆ. ವಿದ್ಯುತ್ ಶಕ್ತಿ ಇಲ್ಲ ಅಂದರೆ ನಮ್ಮ ಜೀವನದ ಚಟುವಟಿಕೆಗಳೇ ನಡೆಯೋದಕ್ಕೆ ಸಾಧ್ಯವಿಲ್ಲ. ಅದು ಕೃಷಿ ಆಗಿರ್ಬೋದು, ಕೈಗಾರಿಕೆ ಆಗಿರ್ಬೋದು, ಗೃಹ ಕೃತ್ಯ ಚಟುವಟಿಕೆ. ಆದ್ದರಿಂದಾಗಿ ಇತ್ತೀಚಿನ ದಿನಗಳಲ್ಲಿ ಬೇಡಿಕೆ ಪ್ರಮಾಣ ಹೆಚ್ಚಾಗ್ತಾ ಇದೆ. ಆ ಬೇಡಿಕೆಗೆ ತಕ್ಕಂತೆ ಪೂರೈಕೆಯನ್ನು ಮಾಡಿಕೊಳ್ಳುವಂತಹ ನವೀಕರಿಸಬಹುದಾದ ಮತ್ತು ನವೀಕರಿಸಲಾದಂತಹ ಸಂಪನ್ಮೂಲವನ್ನು ಪೂರೈಕೆಗೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗದೆ ಕೊರತೆಯನ್ನು ಎದುರಿಸ್ತಾ ಇದೆ. ಇದು ದೊಡ್ಡ ಸಮಸ್ಯೆ. ಅಂದರೆ ಬೇಡಿಕೆ ಬೇಕಾದಷ್ಟಿದೆ, ಅಲ್ಲಿ ಉತ್ಪಾದನೆ ಪ್ರಮಾಣ ಕಡಿಮೆ. ನೆಕ್ಸ್ಟು ಅದಕ್ಷ ಆಡಳಿತ. ಅಂದರೆ ಈ ವಿದ್ಯುತ್ ಶಕ್ತಿ ವಲಯವು ಸಮಸ್ಯೆಯನ್ನು ಎದುರಿಸೋದಕ್ಕೆ ಪ್ರಮುಖವಾದಂಥ ಕಾರಣ ಅಂದರೆ ಎಲ್ಲ ಕ್ಷೇತ್ರಗಳಲ್ಲೂ ಬೇಡಿಕೆ ಪ್ರಮಾಣ ಹೆಚ್ಚಾಗಿದ್ದು ಈ ಬೇಡಿಕೆಗೆ ತಕ್ಕಂತೆ ಪೂರೈಕೆಯನ್ನು ಮಾಡೋದರಲ್ಲಿ ದಕ್ಷವಾದಂತಹ ಅಂದರೆ ಉನ್ನತವಾದಂಥ ಆಡಳಿತವನ್ನು ನಡೆಸದೇ ಇರುವುದರಿಂದಲೂ ಸಹ ಏನಾಗ್ತದೆ, ವಿದ್ಯುತ್ ಶಕ್ತಿಯು ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಮೊದಲು KEB ಅಂತಿತ್ತು, ಅಂದರೆ ಕರ್ನಾಟಕದ ಬೋರ್ಡಲ್ಲಿ ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ ಅಂತಿತ್ತು. ಇದು ಸಮಸ್ಯೆಯನ್ನು ಎದುರಿಸ್ತಾ ಇತ್ತು. ಅದನ್ನು ಸರಿಪಡಿಸ್ಬೇಕೆಂಬುದೇಳಿ ಅದನ್ನು ಖಾಸಗಿ ಅಸ್ತಿತ್ವಕ್ಕೆ ಬಿಟ್ಟು ಈಗ ಬೆಸ್ಕಾಮ್, ಬೆಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪ್ನಿ, ಮಂಗಳೂರಲ್ಲಿದ್ದರೆ ಮಸ್ಕಾಮು, ಹಾಸನದಲ್ಲಿದ್ದರೆ ಅಸ್ಕಾಮು, ಈ ರೀತಿಯಾಗಿ ಕಂಪ್ನಿಗಳನ್ನು ಅವರ ಆಡಳಿತಕ್ಕೆ ಉಳಿಸ್ಕೊಟ್ಟು ಬಂಡವಾಳ ಅವರು ಆಡೋದು, ಆಡಳಿತ ನಾವು ಮಾಡ್ಕೊಳ್ಳೋ ರೀತಿಯಲ್ಲಿ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ತಾ ಆದ್ರೂ ಅದಕ್ಷ ಆಡಳಿತದಿಂದ ವಿದ್ಯುತ್ ಸಮಸ್ಯೆ ಎದುರಾಗಿದೆ. ನೆಕ್ಸ್ಟು ಬಂಡವಾಳದ ಕೊರತೆ. ವಿದ್ಯುತ್ ಬೇಡಿಕೆಗೆ ತಕ್ಕಂತೆ ಪೂರೈಕೆಯನ್ನು ಮಾಡೋದಕ್ಕೆ ಅಗತ್ಯವಾದಂತಹ ಬಂಡವಾಳದ ಕೊರತೆ ಇರುವುದರಿಂದ ಇಲ್ಲಿ ಅಗತ್ಯಕ್ಕೆ ತಕ್ಕಂತೆ ಬೇಡಿಕೆಗೆ ತಕ್ಕಂತೆ ವಿದ್ಯುತ್ತನ್ನು ಪೂರೈಕೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದು ಸಹ ವಿದ್ಯುತ್ ಶಕ್ತಿ ವಲಯವು ಎದುರಿಸ್ತಾ ಇರುವಂಥ ಒಂದು ದೊಡ್ಡ ಸಮಸ್ಯೆ. ಅಂದರೆ ಸ್ಕೇರ್ಸಿಟಿ ಆಫ್ ಕ್ಯಾಪಿಟಲ್, ಬಂಡವಾಳದ ಕೊರತೆಯನ್ನು ಎದುರಿಸ್ತಾ ಇದೆ. ನೆಕ್ಸ್ಟ್ ಯೋಜನೆಗಳ ಪೂರ್ಣಗೊಳ್ಳುವಿಕೆಯಲ್ಲಿ ವಿಳಂಬ. ಅಂದರೆ ಕರ್ನಾಟಕ ಸರ್ಕಾರ ಈ ವಿದ್ಯುತ್ ಶಕ್ತಿಯ ಬೇಡಿಕೆಗೆ ತಕ್ಕಂತೆ ಪೂರೈಸಿಕೊಡಬೇಕೆಂಬ ಉದ್ದೇಶದಿಂದಾಗಿ ಅದಕ್ಕೆ ಸಂಬಂಧಪಟ್ಟಂಥ ಹಲವಾರು ಯೋಜನೆಗಳನ್ನು ರೂಪಿಸಿಕೊಂಡಿದ್ದರೂ ಸಹ ಆ ನಿರ್ದಿಷ್ಟ ಅವಧಿಯ ಒಳಗೆ ಯೋಜನೆಗಳನ್ನು ಪೂರ್ಣಗೊಳಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಥವಾ ವಿಳಂಬ ಆಗ್ತಾ ಇರೋದರಿಂದ ವಿದ್ಯುತ್ ಶಕ್ತಿ ವಲಯವು ಅನೇಕ ಸಮಸ್ಯೆಗಳಲ್ಲಿ ಇಂಥ ಸಮಸ್ಯೆಯನ್ನು ಸಹ ಎದುರಿಸ್ತಾರೆ. ನೆಕ್ಸ್ಟು ವ್ಯಾಪಕ ಭ್ರಷ್ಟಾಚಾರ. ಇದನ್ನು ನಾವು ಹೇಳೋ ಅವಶ್ಯಕತೆ ಇಲ್ಲ. ಭ್ರಷ್ಟಾಚಾರ ಅಂದರೆ ಏನಂದರೆ ಹಣ ಒಂದೇ ಅಲ್ಲ, ಕೆಲಸವನ್ನು ಜವಾಬ್ದಾರಿ ಕೊಟ್ಟು ಆ ಕೆಲಸ ಮಾಡದಿರೋ ಇದ್ರೂ ಕೂಡ ಭ್ರಷ್ಟಾಚಾರ ಅಂತಲೇ ಕರಿತೀವಿ. ಅದರಿಂದಾಗಿ ಇಲ್ಲಿ ಅಧಿಕಾರಿ ವರ್ಗದವರು ಮತ್ತು ಇಚ್ಛಾಶಕ್ತಿ ಕೊರತೆ ಇಲ್ಲದಿರುವುದರಿಂದಲೂ ಸಹ ಇಂಥ ವ್ಯಾಪಕ ಭ್ರಷ್ಟಾಚಾರ ಹೆಚ್ಚಾಗ್ತಾರಿಂದ ಇಲ್ಲಿ ಬೇಡಿಕೆಗೆ ತಕ್ಕಂತೆ ಪೂರೈಕೆಯನ್ನು ಎದುರಿಸೋದಕ್ಕೆ ಸಾಧ್ಯವಾಗದ ವಿದ್ಯುತ್ ಶಕ್ತಿಯು ಹಿಂದುಳಿತಾ ಇದೆ. ನಂತರ ಯಂತ್ರೋಪಕರಣಗಳ ಪೂರೈಕೆಯಲ್ಲಿ ವಿಳಂಬ, ಪರಿಸರ ಮತ್ತು ಅಭಿವೃದ್ಧಿ ನಡುವಿನ ಸಂಘರ್ಷ. ಉದಾಹರಣೆಗೆ ಯಾವುದೋ ಒಂದು ವಿದ್ಯುತ್ ಶಕ್ತಿ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿದಾಗ ಇಲ್ಲಿ ಪರಿಸರವನ್ನು ಅನಿವಾರ್ಯವಾಗಿ ನಾವು ನಾಶ ಮಾಡಲೇಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ಇಲ್ಲಿ ಪರಿಸರನ ಅಭಿವೃದ್ಧಿನ ಅಂತ ತಿಳ್ಕೊಂಡಾಗ ಯಾವುದನ್ನು ಬಿಡೋದಕ್ಕೆ ಆಗ್ತಾ ಇಲ್ಲ. ಈ ಗೊಂದಲದಿಂದಲೂ ಸಹ ಯೋಜನೆಗಳು ವಿಳಂಬ ಆಗ್ತಾ ಇದ್ದಾವೆ. ಇಷ್ಟು ಪ್ರಾಬ್ಲಮ್ಸ್ ಆಫ್ ಎನರ್ಜಿ ಸೆಕ್ಟರ್, ಅಂದರೆ ಪರಿಸರ ವಿದ್ಯುತ್ ಶಕ್ತಿ ವಲಯವು ಕೆಲವೊಂದು ಸಮಸ್ಯೆಗಳನ್ನು ಎದುರಿಸ್ತಾರೆ. ಓಕೆ, ಈ ರೀತಿಯಾಗಿ ವಿದ್ಯುತ್ ಶಕ್ತಿ ವಲಯ ತನ್ನದೇ ಆದಂತಹ ಮಹತ್ವವನ್ನು ಹೊಂದಿದೆ, ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಿದೆ. ಆ ಸಮಸ್ಯೆಗಳು ಹೀಗೆ ಬಿಟ್ಟರೆ ಆಗಲ್ಲ ಅಂಥೇಳಿ
ಕರ್ನಾಟಕ ಸರ್ಕಾರ ಸಮಸ್ಯೆಗಳನ್ನು ವಿದ್ಯುತ್ ಶಕ್ತಿ ವಲಯದಲ್ಲಿ ಉಂಟಾಗ್ತಾ ಇರುವಂಥ ಸಮಸ್ಯೆಗಳನ್ನು ಗುರುತಿಸಿ ಅವುಗಳನ್ನು ಅಭಿವೃದ್ಧಿಪಡಿಸೋದಕ್ಕಾಗಿ ಕೆಲವೊಂದು ಸುಧಾರಣಾ ಕ್ರಮಗಳನ್ನು ವಿದ್ಯುತ್ ಶಕ್ತಿ ವಲಯಕ್ಕೆ ಸಂಬಂಧಪಟ್ಟಂತೆ ಜಾರಿಗೆ ತಂದಿದೆ. ಅಂತಹ ಸುಧಾರಣಾ ವಲಯಗಳೆಂದರೆ ಪವರ್ ಸೆಕ್ಟರ್ ರಿಫಾರ್ಮ್ಸ್ ಈಸ್ ಎಂಡ್ ಆಫ್ ಡಿಸ್ಟ್ರಿಬ್ಯೂಷನ್ ಫಂಕ್ಷನ್, ವರ್ಲ್ಡ್ ಬ್ಯಾಂಕ್ ಟೆಕ್ನಿಕಲ್ ಅಸಿಸ್ಟೆನ್ಸ್, reconstruction of energy sector project, controlling of leakages, ಎನರ್ಜಿ ಆ್ಯಕ್ಟ್ 2003. ಅಂದರೆ ವಿದ್ಯುತ್ ಶಕ್ತಿ ವಲಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಉಂಟಾಗಿರುವಂಥ ಸಮಸ್ಯೆಗಳನ್ನು ಸರಿಪಡಿಸಬೇಕೆಂಬ ಉದ್ದೇಶವಾಗಿ ರಾಜ್ಯ ಸರ್ಕಾರ ಈ ಕೆಳಗಿನ ಅಂಶಗಳನ್ನು ಜಾರಿಗೆ ತಂದಿದೆ. ವಿತರಣಾ ಕಾರ್ಯಕ್ಕೆ ಮುಕ್ತಾಯ ಅಂದರೆ ಬೇಡಿಕೆ ಎಲ್ಲಿ ಹೆಚ್ಚಾಗಿದೆ, ಯಾವುದಕ್ಕೆ ಅಗತ್ಯ ಇದೆ ಅದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡುವಂಥ ಕಾರ್ಯಕ್ಕೆ ಮುಂದಾಗಬೇಕು. ನಂತರ ವಿಶ್ವ ಬ್ಯಾಂಕಿನ ತಾಂತ್ರಿಕ ಸಹಾಯವನ್ನು ಪಡೆದು ಇಲ್ಲಿ ಅಗತ್ಯಕ್ಕೆ ತಕ್ಕಂತೆ ವಿದ್ಯುತ್ತನ್ನು ಉತ್ಪಾದನೆ ಮಾಡುವುದು. ನಂತರ ವಿದ್ಯುತ್ ವಲಯದ ಯೋಜನಾ ಪುನರ್ರಚನೆ ಅಂದರೆ ಈ ಬೇಡಿಕೆ ಸೃಷ್ಟಿಯಾದಂತೆ ಆ ಪೂರೈಕೆಯನ್ನು ಯಾವ ರೀತಿ ರೂಪಿಸಿಕೊಳ್ಳಬೇಕು ಎಂಬುದಾಗಿ ನಾವು ದೂರದೃಷ್ಟಿ ಇಟ್ಟುಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಯೋಜನೆಗಳನ್ನು ಪುನರ್ರಚನೆ ಮಾಡಿಕೊಳ್ಳೋದು. ನಂತರ ಎಲ್ಲಿ ಸೋರಿಕೆ ಆಗ್ತಾ ಇದೆ ಅದನ್ನು ಗಮನಿಸಿ ಎಲ್ಲಿ ಏನೋ ಅದು ವಿದ್ಯುತ್ ಶಕ್ತಿಯ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅದನ್ನು ಸೋರಿಕೆಯನ್ನು ನಿಯಂತ್ರಿಸುವುದರಿಂದಲೂ ಸಹ ಸುಧಾರಣೆ ಮಾಡಬೇಕು. ನಂತರ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರವು ವಿದ್ಯುತ್ ಕಾಯ್ದೆ 2003 ಜಾರಿಗೆ ತರಲಾಯಿತು. ಇಷ್ಟು ನಾವು ಅಧ್ಯಯನ ಮಾಡಿದಂಥ ವಿದ್ಯುತ್ ಶಕ್ತಿ ವಲಯ ತುಂಬ ಡೀಟೇಲ್ ಆಗಿದೆ. ನೀಟಾಗಿ ನೀವು ಅರ್ಥ ಮಾಡ್ಕೋಬೋದು. ಕರ್ನಾಟಕದಲ್ಲಿ ವಿದ್ಯುತ್ ಶಕ್ತಿ ವಲಯ ಇದರಲ್ಲಿ 2 ಮಾರ್ಕ್ಸು ಕೇಳ್ತಾರೆ, 5 ಮಾರ್ಕ್ಸು ಮತ್ತು 15 ಮಾರ್ಕ್ಸ್ ಕೇಳ್ತಾರೆ. ಇದರ ಮಹತ್ವ, ಸಮಸ್ಯೆಗಳು ಮತ್ತು ಪರಿಹಾರ ಕ್ರಮಗಳನ್ನು ವಿವರಿಸಿ ಅಂತ ಕೇಳ್ತಾರೆ ವಿದ್ಯಾರ್ಥಿಗಳೇ. ಇಷ್ಟು ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಸೆಷನನ್ನು ಮಾಡೋಣ. ಓಕೆ, ಥ್ಯಾಂಕ್ ಯು.